ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ಹಾಸ್ಯ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಈ ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಮೀನಾಳ ಮನೆಗೆ ಹೋಗಿ ಮೀನಾಳ ತಮ್ಮನಾದ ಮಂಜುನನ್ನು ಹಿಗ್ಗಾಮುಗ್ಗ ಬಾರಿಸುತ್ತಾನೆ. ಇದರಿಂದ ಮೀನಾ ಮತ್ತು ಸೂರ್ಯ ನಡುವೆ ಜಗಳ ಉಂಟಾಗಿರುತ್ತದೆ. ಈ ಕಾರಣದಿಂದ ಮೀನಾ ಬೇಸರದಿಂದ ಅಡುಗೆ ಮನೆಯಲ್ಲಿ ಒಬ್ಬಳೇ ಸುಮ್ಮನೆ ನಿಂತಿರುತ್ತಾಳೆ. ಆಗ ಅಲ್ಲಿಗೆ ರೋಹಿಣಿ ಮತ್ತು ರವಿಯ ಹೆಂಡತಿಯು ಕೂಡ ಅಲ್ಲಿಗೆ ಬಂದು ನಿಲ್ಲುತ್ತಾರೆ. ಆಗ ರೋಹಿಣಿ, ನಮಗೂ ಒಂದು ಕಪ್ ಟೀ ಸಿಗ್ಬೋದಾ ಎಂದು ಮೀನಾಳನ್ನು ಕೇಳುತ್ತಾಳೆ. ಆಗ ಮೀನಾ, ಆಗ್ಬೋದು. ರವಿಯ ಹೆಂಡತಿ ಕೂಡ ಇದನ್ನೇ ಹೇಳುತ್ತಾಳೆ. ಆಗ ರವಿಯ ಹೆಂಡತಿ ರೋಹಿಣಿಗೆ, ನಿಮ್ಮ ಮನೇಲೂ ಕೂಡ ಇವತ್ತು ಜಗಳನ, ನಾವು ಮೂವರು ಒಂದೇ ದೋಣಲ್ಲಿದ್ದೀವಿ ಅಂತ ಹೀಯಾಳಿಸ್ತಾಳೆ. ಹೀಗೆ ಟೀ ಕುಡಿಯುತ್ತಾ ಮೂವರು ಮಾತಾಡುತ್ತಾ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಬಿಡಿ, ಈ ಚಳಿಗೆಲ್ಲ ಹೊರಗಡೆ ಮಲ್ಕೊಳ್ಳೋಕ್ಕಾಗಲ್ಲ ಅಂತ ರವಿ ಹೆಂಡತಿ ಸೂರ್ಯ ಮತ್ತು ಮನೋಜನನ್ನು ಕಾಮಿಡಿ ಮಾಡ್ತಾರೆ. ಆಗ ರೋಹಿಣಿ, ಅವ್ರು ಮೂವರು ಬ್ಯಾಚುಲರ್ ಪಾರ್ಟಿ ಮಾಡ್ತಿರ್ಬೋದು ಅಂತ ಹೇಳ್ತಾಳೆ. ರೋಹಿಣಿಯ ಅತ್ತೆ ಅಂದರೆ ಮನೋಜ್ನ ತಾಯಿ ಮನೋಜ್ ಹೊರಗಿನಿಂದ ಮಲಗಿ ಎದ್ದು ಬರುವುದನ್ನು ನೋಡುತ್ತಾಳೆ. ಇದರಿಂದ ತನಗೆ ಸಂಶಯ ಬಂದು ಕೂಡಲೇ ಸೊಸೆಯಾದ ರೋಹಿಣಿಯ ಬಳಿ ಬಂದು, ಏನಮ್ಮ ನಿನ್ನ ಗಂಡನಿಗೂ ನಿನಗೂ ಜಗಳನ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಹಂಗೇನಿಲ್ಲ ಅತ್ತೆ, ರಾತ್ರಿ ನಾವು ಮಾತಾಡ್ಕೊತ ಕೂತಿದ್ವಿ, ಹಾಗಾಗಿ ಲೇಟ್ ಆಯಿತು, ಹಾಗಾಗಿ ಅವರು ಹೊರಗಡೆನೇ ಮಲಗಿದ್ದಾರೆ, ಜಗಳ ಗಿಗಳ ಎಂಥದೂ ಇಲ್ಲ ಅಂತ ಹೇಳ್ತಾಳೆ. ಆಗ ಅತ್ತೆ ಅಲ್ಲಿಂದ ಸಂಶಯದಿಂದಲೇ ಹೊರಬರುತ್ತಾಳೆ. ಆಗ ಇದನ್ನು ಕೇಳಿಸಿಕೊಂಡ ಮನೋಜ್, ನಂದೊಂದು ದೊಡ್ಡ ತಪ್ಪಾಯಿತು ಅಂತ ಹೇಳ್ತಾನೆ. ಆಗ ರೋಹಿಣಿ, ಯಾರು ನನ್ನ ಮದುವೆಯಾಗಿದ್ದು ದೊಡ್ಡ ತಪ್ಪಾಯ್ತಾ ಅಂತ ಕೇಳ್ತಾಳೆ. ಅಲ್ಲ ಈ ಕೆಲಸಕ್ಕೆ ಸೇರಿದ್ದು ಅಂತ ಹೇಳ್ತಾನೆ. ಆಗ ರೋಹಿಣಿ, ನೀವು ಕೆಲಸ ಮಾಡಿ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ನಾನು ಕೆಲಸ ಬಿಟ್ಟು ತಪ್ಪು ಮಾಡಿದ್ರೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಗ್ರೇಟ್ ಅಂತ ಹೇಳ್ತಾಳೆ. ಆಗ ಮನೋಜ್, ಒಬ್ಬ ಗಂಡಸು ಕೆಲಸ ಮಾಡೋದು ನಾಲ್ಕು ಜನ ಹತ್ರ ತಲೆ ಎತ್ಕೊಂಡು ಬಾಳ್ಬೇಕಂತ, ಅದೇ ತಲೆ ತೆಗ್ಸೋ ಥರ ಮಾಡಿದರೆ ಅದು ಹೇಗಾಗುತ್ತೆ ಕೆಲಸ ಅಂತ ಹೇಳ್ತಾನೆ. ನಾನು ನನ್ನ ಯೋಗ್ಯತೆ ತಕ್ಕಂಥ ಕೆಲಸ ನೋಡಬೇಕಿತ್ತು, ಎಲ್ಲರ ಮಾತು ಕೇಳಿ ನಾನು ಹಾಳಾಗ್ಬಿಟ್ಟೆ ಅಂತ ರೋಹಿಣಿ ಮೇಲೆ ರೇಗ್ತಾನೆ. ಆಗ ರೋಹಿಣಿ, ಕೆಲಸ ಮಾಡು ಅಂತ ಹೇಳೋದು ತಪ್ಪ, ನನ್ನ ಗಂಡ ಎಲ್ಲರ ಮುಂದೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ದೆ ತಪ್ಪಾಯ್ತಾ ಅಂತ ದುಃಖದಿಂದ ಹೇಳ್ತಿರ್ತಾಳೆ. ನೀವು ಸೋಂಬೇರಿಯಾಗಿ ನನ್ನ ಮೇಲೆ ಏಕೆ ಬೈತಿರ್ತೀರಾ ಅಂತ ರೋಹಿಣಿ ಮತ್ತು ಮನೋಜ್ನ ಪ್ರಶ್ನೆ ಮಾಡ್ತಾಳೆ. ಆಗ ಮನೋಜ್ ಕೋಪದಿಂದ, ನಾನು ಸೋಂಬೇರಿನಾ ಅಂತ 2-3 ಸಲ ಕೇಳ್ತಾನೆ. ನಾನು ಯಾವತ್ತೂ ಕೆಲಸ ಮಾಡಲ್ಲ ಅಂತ ಹೇಳಿಲ್ಲ ರೋಹಿಣಿ, ನನ್ನ ಯೋಗ್ಯತೆ ತಕ್ಕ ಕೆಲಸ ಸಿಕ್ಕರೆ ನಾನು ಮಾಡೇ ಮಾಡ್ತೀನಿ ಅಂತ ರೋಹಿಣಿ ಮೇಲೆ ಮತ್ತೆ ಹೇಳ್ತಾನೆ. ಮತ್ತೆ ಮುಂದುವರೆದು, ಇವತ್ತು ನಾನು ಅನುಭವಿಸಿರೋ ಅವಮಾನಕ್ಕೆ ನೀವೆಲ್ಲ ಕಾರಣ ಅಂತ ಅಲ್ಲಿದ್ದ ಕೋಪದಿಂದ ಹೊರಟೋಗಲು ಪ್ರಯತ್ನಿಸುತ್ತಾನೆ. ನೀವೆಲ್ಲ ನನಗೆ ಕೆಲಸ ಮಾಡು ಅಂತ ಒತ್ತಡ ಹಾಕಿದ್ದಕ್ಕೆ ನನಗೆ ಸಿಕ್ಕಿದ್ದು ಕೆಲಸ ಎಂಥದ್ದು ಗೊತ್ತಾ, ಹೋಟ್ಲಲ್ಲಿ ವೇಟರ್ ಕೆಲಸ ಅಂತ ದುಃಖದಿಂದ ಅಳ್ತಾ ಹೇಳ್ತಿರ್ತಾನೆ. ಪ್ರತಿದಿನ ಅವಮಾನ, ವೇಟರ್ ಬಾರೋ ಇಲ್ಲಿ, ಏನು ಅಲ್ಲಿ ನಿಂತಿದೆಯಾ ಅಂತ ಎಲ್ಲರೂ ಕರೆಯೋದು ಬೈಯೋದು ಅಂತ ಮನೋಜ್ ಅಳುತ್ತಾ ಹೇಳ್ತಾನೆ. ಹಾಗೆ ರೋಹಿಣಿ ಅಳುತ್ತಾ, ವೇಟರ್ ಆಗಿ ಕೆಲಸ ಮಾಡಿ ಅಂತ ನಾನು ಹೇಳಿಲ್ಲ, ಕೆಲಸ ಮಾಡಿ ಅಂತ ಅಷ್ಟೇ ಹೇಳಿದ್ದು, ನೀವು ವೇಟರ್ ಕೆಲಸ ಯಾಕೆ ಮಾಡಬೇಕಿತ್ತು ಅಂತ ಅಳುತ್ತಾ ಹೇಳ್ತಾಳೆ. ಮತ್ತು ರೋಹಿಣಿ, 1 ತಿಂಗಳು 1 ಕೆಲಸ, ಇನ್ನೊಂದು ತಿಂಗಳು ಇನ್ನೊಂದು ಕೆಲಸ, ಹಂಗೆ ಎಷ್ಟು ತಿಂಗಳು ನೀವು ಯಾವ್ಯಾವ ಕೆಲಸ ಮಾಡಿದಿರೋ 1 ತಿಂಗಳಾದರೂ ನನ್ನ ಕೈಗೆ ಸಂಬಳ ತಂದು ಕೊಟ್ಟಿದ್ದೀರಾ ನೀವು ಅಂತ ರೇಗ್ತಾಳೆ. ನಿಮ್ಮ ತಮ್ಮ ದಿನ ಬೆಳಗ್ಗೆ ಎದ್ದರೆ ಎಷ್ಟು ಅವಮಾನ ಮಾಡ್ತಿದ್ದ, ಅದರಿಂದ ನಿಮಗೆ ಎಷ್ಟು ಅವಮಾನ ಆಗ್ತಿತ್ತು, ನನಗೆಷ್ಟು ಅವಮಾನ ಆಗ್ತಿದ್ದು ಎಂದಾದರೂ ಯೋಚನೆ ಮಾಡಿದ್ದೀರಾ ನೀವು ಅಂತ ಕೋಪಗೊಂಡು ಮನೋಜ್ ಮೇಲೆ ರೇಗ್ತಾಳೆ. ಆ ಅವಮಾನ ಆಗಬಾರ್ದು ಅಂತ ಇದನ್ನು ಹೇಳಿದ್ದು ಮನೋಜ್ ಅಂತ ಹೇಳ್ತಾಳೆ. ನಾಳೆ ನಾನು ಬಲವಂತ ಮಾಡಿ ದುಡ್ಡು ಬೇಕು ಅಂತ ಹೇಳಿದರೆ ಕೊಲೆನೂ ಮಾಡಿಬಿಡ್ತೀರಾ ನೀವು ಅಂತ ಹೇಳಿ ಮನೋಜ್ ಮೇಲೆ ಮತ್ತೆ ಹೇಳ್ತಾಳೆ. ಮುಂದುವರೆದು ರೋಹಿಣಿ ಮನೋಜ್ಗೆ, ಬೇಕಾದರೆ ಇನ್ನು ಮುಂದೆ ದುಡಿ, ಇಲ್ಲಾಂದರೆ ಬಿಟ್ಬಿಡಿ, ನಾನಿವತ್ತು ನಿಮ್ಮ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾಳೆ. ಮೊಬೈಲ್ ನೋಡಿದರೆ ಸಾಕು ಆ ಮಂಜಾನೆ ನೆನಪಾಗ್ತಾನೆ ಅಂತ ಇತ್ತ ಸೂರ್ಯ ಹೇಳ್ತಿರ್ತಾನೆ. ಸಾಲದಕ್ಕೆ ಈ ವಿಡಿಯೋ ಬೇರೆ ಇಟ್ಕೊಂಡಿದ್ದೀನಿ, ಅದನ್ನು ಡಿಲೀಟ್ ಮಾಡ್ತೀನಿ ಅಂದರೆ ಅದನ್ನೂ ಯಾಕೋ ಮನಸ್ಸು ಬರ್ತಿಲ್ಲ. ಆ ಮಂಜನಿಗೆ ಬುದ್ಧಿ ಹೇಳೋಣಂತ ಆಸ್ಪತ್ರೆಗೆ ಹೋದರೆ ನನಗೇ ನೀತಿ ಪಾಠ ಹೇಳ್ತಾನೆ, ನನ್ನ ಮಗನಿಗೆ ಎಷ್ಟಿರಬೇಕು ಅಂತ ಅವನ ಮೇಲೆ ರೇಗ್ತಾ ಫೋನ್ನೇ ಕೊಡ್ತಿರ್ತಾನೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬರುವುದನ್ನು ಕಂಡ ಸೂರ್ಯ ಫೋನನ್ನು ಅಲ್ಲೇ ಮರೆತು ಅಲ್ಲಿದ್ದ ಹೋಗ್ತಿರ್ತಾನೆ. ಆಗ ಮೀನಾ ಆ ಫೋನನ್ನು ತೆಗೆದುಕೊಳ್ತಾಳೆ. ಇದನ್ನು ಸೂರ್ಯ ದೂರದಿಂದಲೇ ನೋಡಿ ಅಲ್ಲಿಗೆ ದಿಢೀರನೇ ಬರ್ತಾನೆ. ಬಂದು, ಯಾಕಮ್ಮ ನನ್ನ ಫೋನ್ ಎತ್ಕೋತೀಯ ನೀನು, ಯಾರು ಫೋನ್ ಮುಟ್ಟಬೇಕು ಯಾರು ಫೋನ್ ಮುಟ್ಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ಅಂತ ಮೀನಾಳ ಬೈತಾನೆ.
ಆಗ ಮೀನಾ ಈ ಫೋನ್ ಇದ್ಕೊಂಡಿಕ್ಕೆ ಈಗೇನಾಯಿತು ಅಂತ ಕೇಳ್ತಾಳೆ. ಆಗ ಸೂರ್ಯ ಏನೂ ಆಗಿಲ್ಲ, ಆದರೆ ಮುಂದೆ ಏನಾದರೂ ಆದರೆ ಎಂದು ಹೇಳ್ತಾನೆ. ಆಗ ಮೀನಾ ನಾನು ಯಾರ್ದೋ ಬೀದಿಲಿ ಹೋಗ್ತಿರೋ ಫೋನ್ ನೋಡ್ತಾ ಇಲ್ಲ, ನನ್ನ ಗಂಡನ ಫೋನ್ ನೋಡ್ತಾ ಇದ್ದೀನಿ ಅಂತ ತಿರುಗಿ ಉತ್ತರ ಕೊಡ್ತಾಳೆ. ಆಗ ಸೂರ್ಯ ಯಾರ್ದನ ಆಗಿರಲಿ ಮುಟ್ಟಬಾರ್ದು ಅಂದರೆ ಮುಟ್ಟಬಾರ್ದು ಅಷ್ಟೇ ಅಂತ ಹೇಳ್ತಾನೆ. ಸುಮ್ಮನೆ ಹೋಯ್ತಾ ಇರ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಇತ್ತ ರಾತ್ರಿ ಹೊರಗಡೆ ಮಲ್ಕೊಂಡಿದ್ದ ರವಿ ಮೀನಾಳ ಬಳಿ ಬಂದು, ಅದಕ್ಕೆ ಶ್ರುತಿ ನಿಮ್ಮ ಹತ್ರ ಏನಾದರೂ ಹೇಳಿದ್ರ? ರಾತ್ರಿ ಅವಳಿಗೂ ನನಗೂ ಒಂದು ಆರ್ಗ್ಯುಮೆಂಟ್ ಆಯಿತು, ಹಾಗಾಗಿ ಜಗಳ ಮಾಡಿದ್ವಿ. ನಾನು ಇವತ್ತೂರ್ಗೂ ಅವಳನ್ನ ಬಿಟ್ಟಿದ್ದೇ ಇಲ್ಲ, ಹಾಗಾಗಿ ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ ಬಂದು ಅಂತ ಕೇಳ್ತಾನೆ. ಆಗ ಮೀನಾ ಹಂಗೇನಿಲ್ಲಪ್ಪ, ಆಕೇನೂ ಹೇಳಿಲ್ಲ ಅಂತಾನೆ. ಆಗ ರವಿ ಅವಳು ಟೈಮ್ ಸರಿಗೆ ಊಟ ಕೂಡ ಮಾಡಿದಳೋ ಇಲ್ವೋ ಅಂತ ಹೇಳ್ತಾನೆ. ಹಾಗೂ ತಪ್ಪೆಲ್ಲ ನಂದೇ ಅಂತ ಬೇಜಾರು ಪಡ್ತಾನೆ. ಆಗ ಮೀನಾ ಇಲ್ಲ ರವಿ, ಶ್ರುತಿ ಹಾಗೇನಿಲ್ಲ, ಚೆನ್ನಾಗೇ ಊಟ ಮಾಡಿದಾಳೆ ರಾತ್ರಿ ಅಂತ ಹೇಳ್ತಾಳೆ. ನಾನು ಬೇಜಾರಾಗ್ತೀನಿ ಅಂತ ನೀವು ಈಗ ಹೇಳ್ತಾ ಇದ್ದೀರಾ ಅಂತ ರವಿ ಮತ್ತೆ ಹೇಳ್ತಾನೆ. ಶ್ರುತಿ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಅವಳಿಗೆ ಒಂದು ಮಾತು ಹೇಳಿದ್ರೆ ಅವಳು ತುಂಬ ಹರ್ಟ್ ಆಗ್ತಾಳೆ, ಹಾಗಾಗಿ ಕೇಳ್ತಾ ಇದ್ದೀನಿ ಅದಕ್ಕೆ ಅಂತಾನೆ. ಮುಂದುವರೆದು ರವಿ ಅವಳು ರಾತ್ರಿ ಪೂರ ಹತ್ತು ಸುಸ್ತಾಗಿರಬೇಕು ಅಂತಾನೆ. ಆಗ ಮೀನು ಅವಳು ಸುಸ್ತಾಗಿದ್ದಾಳಾ, ಹಾಗಾದರೆ ನೀವು ಹೋಗಿ ನೋಡಿ ಅಂತ ತಮಾಷೆ ಮಾಡ್ತಾಳೆ. ರವಿ ತನ್ನ ರೂಮ್ಗೆ ಹೋಗಿ ನೋಡ್ತಾ ಇರಬೇಕಾದ್ರೆ ಶ್ರುತಿ ಹೆಡ್ಫೋನ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ. ಆಗ ಇದನ್ನು ನೋಡಿದ ರವಿ ಅವಳ ಕಣ್ಣು ಬಾಯನ್ನು ಕಣ್ರೆಪ್ಪೆ ಮಿಟುಕಿಸ್ತೆ ನೋಡ್ತಾ ಇರ್ತಾನೆ. ಆಗ ಶ್ರುತಿ ಅವಳನ್ನು ನೋಡ್ತಾಳೆ. ನೋಡಿ ರವಿ ಯಾವಾಗ ಬಂದೆ ಅಂತ ಕೇಳ್ತಾಳೆ. ಆಗ ರವಿ ಏನು ಮಾಡ್ತಾ ಇದೀಯಾ, ಕಣ್ಣು ಕಾಣಿಸ್ತಾ ಇಲ್ವಾ, ಐ ಆಮ್ ಡ್ಯಾನ್ಸಿಂಗ್ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ ತುಂಬ ಖುಷಿಯಾಗಿದೆ ಅನಿಸುತ್ತೆ ಅಂತ ಹೇಳ್ತಾನೆ. ಎಸ್, ನಾನು ಸಿಕ್ಕಾಪಟ್ಟೆ ರಿಫ್ರೆಶ್ ಆಗಿದ್ದೀನಿ ಗೊತ್ತಾ ಅಂತ ಹೇಳ್ತಾಳೆ. ಆಗ ರವಿ ಯಾಕೋ ಅಂತ ಕೇಳ್ತಾನೆ. ಇತ್ತ ಮೀನಾಳ ತಾಯಿ ಫೋನ್ ಮಾಡಿ, ಮೀನಾ ಸ್ವಲ್ಪ ಮನೆ ಹತ್ರ ಬರೋಕ್ಕಾಗುತ್ತೇನಮ್ಮ ಅಂತ ಕೇಳ್ತಾಳೆ. ಆಗ ಮೀನಾ ಯಾಕಮ್ಮ, ಯಾರಿಗಾದರೂ ತೊಂದರೆನಾ ಅಂತ ಕೇಳ್ತಾಳೆ. ಹಂಗೇನಿಲ್ಲಮ್ಮ, ನಿಮ್ಮ ಮಂಜುದೇ ಸ್ವಲ್ಪ ಅಂತಾಳೆ. ಆಗ ಮೀನಾ ಏನಾಯ್ತಮ್ಮ ಅಂತ ಕೇಳ್ತಾಳೆ. ಅವನು ಮತ್ತೆ ಕೆಲಸಕ್ಕೆ ಹೋಗ್ತಾನಂತೆ ಅಂತ ಹೇಳ್ತಾಳೆ. ಮೀನಾಳ ತಾಯಿ ಮಂಜು ನಿನ್ನ ಮಾತ್ರ ಕೇಳೋದು, ಹಾಗಾಗಿ ಸ್ವಲ್ಪ ಬಂದು ಹೋಗ್ತೀಯ ಬಾರಮ್ಮ ಅಂತಾಳೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವೀಡಿಯೋಲಿ ಸಿಗೋಣ.